ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಈ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಈಗಾಗಲೇ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಲೋಕಭವನಕ್ಕೆ. ಒಬ್ಬೊಬ್ಬರಾಗೆ ಗಣ್ಯರು ಬರ್ತಾ ಇದ್ದಾರೆ. ಹಾಗೆ ಡಿಕೆ ಶಿವಕುಮಾರ್ ಅವರನ್ನು ನಾವು ನೋಡ್ತಾ ಇದ್ದೀವಿ. ಅವರ ನಿವಾಸದಿಂದ ಹೊರಟಂತಹ ದೃಶ್ಯಗಳು ಈಗಾಗಲೇ ಈ ಹಿಂದೆ ಅವರು ಹೊರಟಿದ್ದು ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಹೊರಟಂತಹ ಒಂದು ದೃಶ್ಯಗಳು. ಇದು ಅವರು HAL ಏರ್ಪೋರ್ಟ್ಗೆ ತೆರಳೋಕ್ಕೆ ಮುಂಚೆ ಸಿಕ್ಕಂತಹ ದೃಶ್ಯಗಳು. ಯಾಕಂದರೆ HALನಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ. ಬರಮಾಡ್ಕೊಳ್ಳೋದಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಈಗಾಗಲೇ HAL ಏರ್ಪೋರ್ಟ್ಗೆ ತೆರಳಿದ್ದಾರೆ. ನೇನು ರೀಚ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸಿಗ್ತಾ ಇರುವಂಥ ಒಂದು ಮಾಹಿತಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಕೂಡ ಅಲ್ಲಿಗೆ ಬರ್ತಾರೆ. ಅವರನ್ನು ವೆಲ್ಕಮ್ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಅದಾದ ನಂತರ ಲೋಕಭವನಕ್ಕೆ ತೆರಳಲಿರುವಂಥ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗಣ್ಯರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಈಗ ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಮತ್ತೊಂದು ಕಡೆ ನೋಡ್ತಾ ಇದ್ದಾರೆ. ಇನ್ನು 13 ಜನ ಶಾಸಕರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಇರ್ತಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕನ್ಫರ್ಮ್ ಆಗಿದೆ. HAL ವಿಮಾನ ನಿಲ್ದಾಣವನ್ನು ತಲುಪಿರುವಂಥ ಡಿಕೆ ಶಿವಕುಮಾರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರನ್ನು ಬರಮಾಡ್ಕೊಳ್ತಾರೆ. ಇನ್ನು ಯತೀಂದ್ರ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯತೀಂದ್ರ ಅವರು ಕೂಡ TV9 ಜೊತೆಗೆ ಮಾತನಾಡ್ತಾ ತಮ್ಮ ಒಂದು ಖುಷಿಯನ್ನು ಹಂಚ್ಕೊಂಡಿದ್ದಾರೆ. ತಂದೆ 5 ವರ್ಷ ಪೂರ್ಣ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ವಿ, ಬಟ್ ಆ ಬಗ್ಗೆ ಖಂಡಿತವಾಗ್ಲೂ ದುಃಖ ಇದೆ. ಬಟ್ ತಂದೆ ಸ್ಥಾನ ತುಂಬೋದಕ್ಕೋಸ್ಕರ ನನಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾವುದೇ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸ್ತೀನಿ ಅಂತೇಳಿ TV9 ಜೊತೆಗೆ ಮಾತನಾಡಿದಂಥ ಯತೀಂದ್ರ ಹೇಳಿದ್ದಾರೆ. ಡಾಕ್ಟರ್ ಯತೀಂದ್ರ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಿನಿಸ್ಟರ್ ಯತೀಂದ್ರ ಅವರು ಆಗಲಿದ್ದಾರೆ. ಸರ್, ತಂದೆಯವರ ಆಡಳಿತವನ್ನು ನೋಡಿದಿರಿ, ಅವರು ಬಹಳ ಹತ್ತಿರದಿಂದ ಗಮನಿಸಿದ್ರಿ, ನೀವೀಗ ಮಿನಿಸ್ಟರ್ ಆಗ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ ಸರ್? ತಂದೆಯವರೇ 5 ವರ್ಷಗಳು ಕಂಪ್ಲೀಟ್ ಮಾಡ್ತಾರೆ ಅಂತ ಭಾವಿಸಿದ್ವಿ. ಸೊ ಅದಾಗಿಲ್ಲ, ಆ ದುಃಖ ಒಂದು ಕಡೆ ಇದೆ. ಆದರೆ ಅದ್ರ ಜೊತೆಗೆ ತಂದೆಯವರ ಸ್ಥಾನದ ಕೆಳಗಿಳಿದ ಮೇಲೆ ಅವರ ಒಂದು ಸ್ಥಾನ ತುಂಬಲಿ ಅಂತ ಹೇಳಿ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಜವಾಬ್ದಾರಿ ಇದೆ. ತಂದೆಯವರು ಒಳ್ಳೆ ಆಡಳಿತಗಾರ ಅಂತ ಹೆಸರು ಪಡೆದಿರುವಂಥವ್ರು. ಸೊ ಅವ್ರ ಹಾಗೆ ಹೆಸರು ಪಡಿಬೇಕು, ಒಳ್ಳೆ ಆಡಳಿತ ಕೊಡಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಇದೆ. ನೋಡೋಣ, ಅದಕ್ಕೋಸ್ಕರ ಸಂಪೂರ್ಣ ಪ್ರಯತ್ನ ಮಾಡ್ತಾನೆ. ಒಂದು ಅಹಿಂದ ವರ್ಗಕ್ಕೆ ನೀವು ಒಂದು ಶಕ್ತಿ ಅನ್ನುವಂಥದ್ದು ನಿಮ್ಮ ಈ ಒಂದು ಎಂಟ್ರಿಯಿಂದ ತಂದೆಯವರು ಈಗಲೂ ಇದ್ದಾರೆ. ಅವರು ಹೇಳಿದ್ದಾರೆ, ನಾನು ರಾಜೀನಾಮೆ ಕೊಟ್ಟೋದು ಕೇವಲ ಮುಖ್ಯಮಂತ್ರಿ ಸ್ಥಾನಕ್ಕೆ, ಆದರೆ ಸಕ್ಕರೆ ರಾಜಕಾರಣದಲ್ಲಿ ಇರ್ತೀನಿ, ಮತ್ತೆ ಕೋಮುವಾದಿ ಶಕ್ತಿಗಳ ವಿರುದ್ಧ, ಸಂವಿಧಾನ ವಿರೋಧ ಮಾಡೋರ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಅಹಿಂದ ಸಮುದಾಯಕ್ಕೆ ಈಗಲೇ ಅವರೇನೆ ಈಗಲೂ ಕೂಡ ಅವಿವಾದಿತ ನಾಯಕರಾಗಿರ್ತಾರೆ. ಸರಿ, ಡಿಕೆ ಶಿವಕುಮಾರ್ ಅವರು ಕೂಡ ಬೆಳಗ್ಗೆ ಮನೆಗೆ ಬಂದಿದ್ರು, ತಂದೆಯವರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ನಿಮ್ಮನ್ನು ಕೂಡ ಪ್ರಮಾಣ ವಚನಕ್ಕೆ ಬನ್ನಿ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಏನು ಸರ್ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ? ಡಿಕೆ ಶಿವಕುಮಾರ್ ಸರ್ ಅವರು ಕೂಡ ಅಪ್ಪನ ಹಾಗೇನೆ ಒಳ್ಳೆ ಆಡಳಿತ ಅಂತ ಹೆಸರು ಪಡೆದಿದ್ದಾರೆ. ಜೊತೆಗೆ ಪಾರ್ಟಿಲಂತೂ ಒಳ್ಳೆ ಆರ್ಗನೈಸರ್ ಅಂತಲೂ ಕೂಡ ಹೆಸರು ಪಡೆದಿದ್ದಾರೆ, ಸಂಘಟನಾ ಚತುರರು ಅಂತ ಹೆಸರು ಪಡೆದಿದ್ದಾರೆ. ಸೊ ಖಂಡಿತ ಅವರು ತಂದೆಯವ್ರ ಹಾಗೇನೆ ಒಳ್ಳೆ ಆಡಳಿತ ಕೊಡ್ತಾರೆ, ಜನಕ್ಕೆ ರಾಜ್ಯನ ಅಭಿವೃದ್ಧಿ ಪದ್ಧತಿ ಕೊಂಡೊಯ್ತಾರೆ. ಸೊ ಅವರ ಎಲ್ಲ ಪ್ರಯತ್ನಕ್ಕೆ ನಾವು ಕೂಡ ಕೈ ಜೋಡಿಸ್ತೇವೆ. ಸರ್, ಇಂತಹದ್ದೇ ಖಾತೆ ಅನ್ನುವಂಥದ್ದು ಏನಾದರೂ ಒಂದು ಮಾತು ಕೇಳ್ಬಿಡ್ತೇವೆ, ನಗರಾಭಿವೃದ್ಧಿ ಖಾತೆ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ನಿಮ್ಮ ಇಂಟ್ರೆಸ್ಟ್ ಯಾವ್ದು? ನನಗೆ ಯಾವ್ದು ಕೊಟ್ಟರು ಕೂಡ, ಮೊದಲೇ ಬಾರಿ ಸಚಿವ ಆಗ್ತಿರೋದ್ರಿಂದ ಯಾವುದೇ ಕೊಟ್ಟರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಸರ್, ಇನ್ನೊಂದು ಬಹುಮುಖ್ಯವಾಗಿ ತಂದೆಯವರ ಮುಂದಿನ ಪಾತ್ರ ಏನಾಗಿರುತ್ತೆ ಅಂತ, ನಿನ್ನೆ CWC ಮೆಂಬರ್ ಆಗಿ ಕೂಡ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ರಾಜ್ಯಸಭೆ ಆಗಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಕೂಡ ಅವ್ರನ್ನ ಕೇಳ್ಕೊಂಡಿದ್ದು ಮಾಹಿತಿ ಬರ್ತದೆ. ಇದಕ್ಕೆ ಏನು ಹೇಳ್ತೀರಿ? ಈಗಾಗಲೇ ಅವ್ರು ಹೇಳಿದಾಗೆ ಕೋಮುವಾದಿಗಳ ವಿರುದ್ಧ ಸಂವಿಧಾನ ರಕ್ಷಣೆಗೋಸ್ಕರ ಅವರು ಹೋರಾಟ ಮಾಡ್ತಾರೆ. ಹಿಂದ ಸಮುದಾಯಗಳ ಒಂದು ಹಿತರಕ್ಷಣೆ ಕಾಪಾಡುವಂತ ಕೆಲಸ ಮಾಡ್ತಾರೆ. 2028 ಕೂಡ ಚುನಾವಣೆ ಬರುತ್ತೆ, ಆಗ್ಲೂ ಕೂಡ ಕಾಂಗ್ರೆಸ್ನ ಗೆಲ್ಲಿಸಬೇಕಾದಂತ ಜವಾಬ್ದಾರಿ ಇದೆ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನ ಮಾಡ್ತಾರೆ. ನಿಮ್ಮ ಕಡೆ ಮಹದೇವಪ್ಪ ಅವ್ರನ್ನ ಕೂಡ ಭೇಟಿ ಆದ್ರೆ, ಮಹದೇವಪ್ಪ ಅವರು ಕೂಡ ಈ ಸಂಪುಟದಲ್ಲಿ ಇರ್ತಾರೆ ಅನ್ನುವಂತ ಇತ್ತು. ನೆಕ್ಸ್ಟ್ ಇರ್ತಾರಾ ಏನು ಅಂತ ಸರ್? ಮಹದೇವಪ್ಪ ಸರ್ ಇರ್ತಾರೆ ಅನ್ನೋದು ನಮ್ಮೆಲ್ಲರ ಒಂದು ಭರವಸೆ ಇದೆ. ಯಾಕೆಂತಂದ್ರೆ ಮಹದೇವಪ್ಪ ಸರ್ ಅವರು ಕೂಡ ಒಬ್ರು ಮಾಸ್ ಲೀಡರು. ಇಡೀ ಕರ್ನಾಟಕದಲ್ಲಿ ಅವ್ರಿಗೂ ಕೂಡ ಎಲ್ಲ ಕಡೆ ದಲಿತರ ಬೆಂಬಲ ಇದೆ. ಸೊ ಹಾಗಾಗಿ ಆ ರೀತಿ ಒಬ್ಬ ವೋಟ್ಗಳನ್ನು ಸೆಳೆಯುವಂತ ಒಬ್ಬ ನಾಯಕರಿದ್ದಾರೆ. ಸೊ ಅವ್ರನ್ನೂ ಕೂಡ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಯತೀಂದ್ರ ಸಿದ್ದರಾಮಯ್ಯ ಮತ್ತು ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.